ನಮಸ್ಕಾರ, ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. ಸದ್ಯ ಎಲ್ಲ ಕಡೆ ಪಿತ್ತದ ಸಮಸ್ಯೆ ಕುರಿತಾಗಿರುವಂತಹ ವಿಚಾರಗಳು ಹರಿದಾಡ್ತಿದ್ದಾವೆ. ಯಾಕೆ ಈ ಪಿತ್ತದ ಸಮಸ್ಯೆ ಬರುತ್ತೆ? ಮಸಾಲೆಯುಕ್ತ ಆಹಾರ, ಕಾಫಿ ಮತ್ತು ಟೀ ಸೇವನೆ ಹೆಚ್ಚಾಗಿರೋದು ಮತ್ತು ಆಲ್ಕೋಹಾಲ್ ಕೂಡ ಇದಕ್ಕೆ ಸಂಬಂಧಪಟ್ಟಿದೆ. ಹಾಗಿದ್ರೆ ನೀವು ಕೂಡ ಈ ಸಮಸ್ಯೆಯನ್ನು ಎದುರಿಸ್ತಿದ್ದೀರಾ? ಬನ್ನಿ, ಈ ಒಂದು 5 ಮನೆಮದ್ದನ್ನ ನೀವು ಟ್ರೈ ಮಾಡಿದ್ರೆ ಪಿತ್ತದ ಸಮಸ್ಯೆಯಿಂದ ದೂರ ಆಗ್ಬೋದು. ಅದೇನಪ್ಪ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ. ಪಿತ್ತ, ಗ್ಯಾಸ್ಟ್ರಿಕ್, ಹೊಟ್ಟೆ ಉರಿ ಸಮಸ್ಯೆ ಹೆಚ್ಚಾದಾಗ ಮನೆಮದ್ದು ಸ್ವಲ್ಪ ಮಟ್ಟಿಗೆ ಉಪಶಮನ ನೀಡಬಹುದು. ಆದ್ರೆ ತೀವ್ರ ನೋವು, ನಿರಂತರ ಉರಿ, ವಾಂತಿ ಅಥವಾ ಕಪ್ಪು ಮಲ ಇದ್ರೆ ವೈದ್ಯರನ್ನ ಸಂಪರ್ಕಿಸುವುದು ಅಗತ್ಯ. ಇಲ್ಲಿದೆ ಪಿತ್ತದ ಸಮಸ್ಯೆಗೆ 5 ಬೆಸ್ಟ್ ಮನೆಮದ್ದುಗಳು. ಜೀರಿಗೆ ನೀರು. 1 ಟೀ ಸ್ಪೂನ್ ಜೀರಿಗೆ 1 ಗ್ಲಾಸ್ ನೀರಲ್ಲಿ ಕುದಿಸಿ ತಣ್ಣಗಾದ ನಂತರ ಕುಡಿಯಿರಿ. ಜೀರಿಗೆ ಜೀರ್ಣಕ್ರಿಯೆ ಸುಧಾರಿಸಿ ಹೊಟ್ಟೆ ಉರಿಯನ್ನ ಕಡಿಮೆ ಮಾಡ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟದ ನಂತರ ಕುಡಿಯಬಹುದು. 2ನೇದು ತುಪ್ಪ ಮತ್ತು ಬಿಸಿ ಅನ್ನ. ಸ್ವಲ್ಪ ಬಿಸಿ ಅನ್ನಕ್ಕೆ 1 ಟೀ ಸ್ಪೂನ್ ತುಪ್ಪ ಸೇರಿಸಿ ತಿನ್ನುವುದು ಹೊಟ್ಟೆಯ ಉರಿಯನ್ನ ಶಮನಗೊಳಿಸಲು ಸಹಾಯಕ. ತುಪ್ಪ ಹೊಟ್ಟೆಯ ಒಳಪದರವನ್ನ ರಕ್ಷಿಸುತ್ತದೆ. 3ನೇದು ಮೊಸರು ಅಥವಾ ಮಜ್ಜಿಗೆ. ತಾಜಾ ಮಜ್ಜಿಗೆಗೆ ಸ್ವಲ್ಪ ಜೀರಿಗೆ ಪುಡಿ ಅಥವಾ ಉಪ್ಪು ಸೇರಿಸಿ ಕುಡಿಯುವುದು ಉತ್ತಮ. ಇದು ಅಜೀರ್ಣ ಕಡಿಮೆ ಮಾಡಿ ದೇಹದ ಉಷ್ಣತೆಯನ್ನು ತಗ್ಗಿಸುತ್ತೆ. 4ನೇದ್ದು ಏಲಕ್ಕಿ ಅಥವಾ ಸೋಂಪು. ಊಟದ ನಂತರ ಸ್ವಲ್ಪ ಸೋಂಪು ಅಥವಾ ಏಲಕ್ಕಿ ಚಪ್ಪರಿಸುವುದು ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಹೊಟ್ಟೆ ಉರಿಯನ್ನ ಕಡಿಮೆ ಮಾಡಲು ಸಹಾಯಕ. ಇದು ಬಾಯಿಯ ದುರ್ಗಂಧವನ್ನು ಕೂಡ ಹೋಗಲಾಡಿಸುತ್ತೆ. 5ನೇದ್ದು ಅಲೋವೆರಾ ರಸ. ಸ್ವಲ್ಪ ಅಲೋವೆರಾ ರಸ ವೈದ್ಯರ ಸಲಹೆ ಇದ್ದರೆ ಮಾತ್ರ ಕುಡಿಯಿರಿ. ಹೊಟ್ಟೆಯ ಉರಿ ಕಡಿಮೆ ಮಾಡಲು ಸಹಾಯಕವಾಗಬಹುದು. ಆದ್ರೆ ಇದನ್ನ ಖಂಡಿತವಾಗ್ಲೂ ಹೆಚ್ಚು ಸೇವಿಸ್ಲಿಕ್ಕೆ ಹೋಗಬೇಡಿ. ಇನ್ನು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾದಂತಹ ವಿಷಯ ಏನು ಅಂತ ಹೇಳಿದ್ರೆ, ಹೆಚ್ಚು ಮಸಾಲೆ, ಎಣ್ಣೆ, ಹುಳಿ ಆಹಾರವನ್ನ ಕಡಿಮೆ ಮಾಡಿ. ಕಾಫಿ, ಚಹಾ, ತಂಬಾಕು, ಮದ್ಯಪಾನವನ್ನ ತ್ಯಜಿಸಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ. ಖಾಲಿ ಹೊಟ್ಟೆ ಹೆಚ್ಚು ಹೊತ್ತು ಇಡಬೇಡಿ. ದಿನವೂ ಸಾಕಷ್ಟು ನೀರನ್ನ ಕುಡಿಯಿರಿ. ಪಿತ್ತ ಸಮಸ್ಯೆ ಮರುಮರು ಕಾಣಿಸಿಕೊಂಡ್ರೆ ಅಥವಾ ಹೆಚ್ಚು ದಿನ ಮುಂದುವರೆದ್ರೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿಕೊಳ್ಳೋದು ಅತ್ಯಗತ್ಯ. ಎಸ್, ನೋಡಿದ್ರಲ್ಲ, ಈ ಒಂದು 5 ಮನೆಮದ್ದನ್ನ ನೀವು ಮನೆಯಲ್ಲೇ ಟ್ರೈ ಮಾಡಿದ್ರೆ ಪಿತ್ತದ ಸಮಸ್ಯೆಯಿಂದ ದೂರವಾಗಬಹುದು. ಮತ್ತು ಪಿತ್ತದ ಸಮಸ್ಯೆ ಪದೇ ಪದೇ ಕಾಡ್ತಿದ್ರೆ ದಯವಿಟ್ಟು ವೈದ್ಯರನ್ನ ಭೇಟಿ ಕೊಡಿ. ಈ ಒಂದು ಮನೆಮದ್ದು ಆ ಒಂದು ಸಮಸ್ಯೆಗೆ ಪರಿಹಾರವಾಗಿರೋದಿಲ್ಲ. ಹಾಗೆ ಪ್ರತಿದಿನ 8 ಗಂಟೆಗೆ ಸರಿಯಾಗಿ ನಿಮ್ಮ ಒನ್ ಇಂಡಿಯಾ ಯೂಟ್ಯೂಬ್ ಚಾನಲ್ ಅಲ್ಲಿ ಹೆಲ್ತ್ ರಿಲೇಟೆಡ್ ಟಿಪ್ಸ್ಗಳು ಬರ್ತಾ ಇರ್ತವೆ. ಮಿಸ್ ಮಾಡದೆ ನೋಡಿ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.